ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಾನು ಡಿ ವಿ ವರ್ಡ್. ಇವತ್ತಿನ ವಿಡಿಯೋದಲ್ಲಿ 2ನೇ ತರಗತಿಯ ಪದ್ಯ ಆನೆ ಬಂದಿತ್ತು. ಇದನ್ನು ಯಾವ ರೀತಿ ರಾಗವಾಗಾಡೋದು ಮತ್ತು ಇದಕ್ಕೆ ಪ್ರಶ್ನೆ ಉತ್ತರಗಳನ್ನು ತಿಳ್ಕೊಳ್ಳೋಣ. ಆನೆ ಬಂದಿತ್ತು ಅಣ್ಣ ಆನೆ ಬಂದಿತ್ತು, ಹಬ್ಬದ ದಿನವೇ ಸುಬ್ಬನ ಮನೆಗೊಂದಾನೆ ಬಂದಿತ್ತು. ಆನೆ ಬಂದಿತ್ತು ಅಣ್ಣ ಆನೆ ಬಂದಿತ್ತು, ಹಬ್ಬದ ದಿನವೇ ಸುಬ್ಬನ ಮನೆಗೊಂದಾನೆ ಬಂದಿತ್ತು. ಅಪ್ಪನು ಕೊಟ್ಟ ತೆಂಗಿನಕಾಯಿ ಕೊಳಕು ನುಂಗಿತ್ತು, ಅಮ್ಮನು ಕೊಟ್ಟ ಬೆಲ್ಲದ ಉಂಡೆ ಗುಳುಮ್ಮು ಆಗಿತ್ತು. ಉದ್ದ ಸೊಂಡಿಲು ಸಣ್ಣ ಕಣ್ಣು ಬೆಳ್ಳಗೆ ಕೂಡಿತ್ತು, ದಪ್ಪನೆ ಕಾಲು ಹಗಲದ ಕಿವಿಯು ಮೋಟು ಬಲವಿತ್ತು. ಆನೆ ಬಂದಿತ್ತು ಅಣ್ಣ ಆನೆ ಬಂದಿತ್ತು, ಹಬ್ಬದ ದಿನವೇ ಸುಬ್ಬನ ಮನೆಗೊಂದಾನೆ ಬಂದಿತ್ತು. ಆನೆ ಬಂದಿತ್ತು ಅಣ್ಣ ಆನೆ ಬಂದಿತ್ತು, ಹಬ್ಬದ ದಿನವೇ ಸುಬ್ಬನ ಮನೆಗೊಂದಾನೆ ಬಂದಿತ್ತು. ಕಾಲಿಗೆ ಗೆಜ್ಜೆ ಕೊರಳಲಿ ಗಂಟೆ ಆನೆ ಬಂದಿತ್ತು, ಮೈ ಮೇಲೆಲ್ಲ ಚಿನ್ನದ ಬಟ್ಟೆ ಪಳಪಳ ಹೊಳೆದಿತ್ತು. ಹೆಜ್ಜೆಯ ಮೇಲೆ ಹೆಜ್ಜೆ ಇಟ್ಟು ಆನೆ ಬಂದಿತ್ತು. ಆನೆ ಬಂದಿತ್ತು ಅಣ್ಣ ಆನೆ ಬಂದಿತ್ತು, ಹಬ್ಬದ ದಿನವೇ ಸುಬ್ಬನ ಮನೆಗೊಂದ ಆನೆ ಬಂದಿತ್ತು. ನೀರಿಗೆ ಇಳಿದು ಸೊಂಡಿಲು ಬೆಳೆದು ಜಡಕ ಮಾಡಿತ್ತು, ಹೊಟ್ಟೆ ಗುಡಾಣ ಕೇಳೋ ಜಾಣ ಆನೆ ಬಂದಿತ್ತು. ಆನೆ ಬಂದಿತ್ತು ಅಣ್ಣ ಆನೆ ಬಂದಿತ್ತು, ಹಬ್ಬದ ದಿನವೇ ಸುಬ್ಬನ ಮನೆಗೊಂದಾನೆ ಬಂದಿತ್ತು. ಕೆಳಕ್ಕೆ ಬಗ್ಗಿ ಸೊಂಡಿಲು ಎತ್ತಿ ಸಲಾಮು ಮಾಡಿತ್ತು, ಬನ್ನಿರಿ ಮಕ್ಕಳೇ ಸವಾರಿ ಮಾಡಿ ಎಂದು ಕರೆದಿತ್ತು. ಮಕ್ಕಳನ್ನೆಲ್ಲ ಕೂಡಿಸಿಕೊಂಡು ಸವಾರಿ ಹೊಡೆದಿತ್ತು, ಮಕ್ಕಳನ್ನೆಲ್ಲ ಕೂರಿಸಿಕೊಂಡು ಸವಾರಿ ಹೊರಟಿತ್ತು. ಆನೆ ಬಂದಿತ್ತು ಅಣ್ಣ ಆನೆ ಬಂದಿತ್ತು, ಹಬ್ಬದ ದಿನವೇ ಸುಬ್ಬನ ಮನೆಗೊಂದಾನೆ ಬಂದಿತ್ತು. ಆನೆ ಬಂದಿತ್ತು ಅಣ್ಣ ಆನೆ ಬಂದಿತ್ತು, ಹಬ್ಬದ ದಿನವೇ ಸುಬ್ಬನ ಮನೆಗೊಂದಾನೆ ಬಂದಿತ್ತು. ಆನೆ ಬಂದಿತ್ತು ಅಣ್ಣ ಆನೆ ಬಂದಿತ್ತು, ಹಬ್ಬದ ದಿನವೇ ಸುಬ್ಬನ ಮನೆಗೊಂದಾನೆ ಬಂದಿತ್ತು. ಇದನ್ನು ಬರೆದವರು ಬೆಂಡರವಾಡಿ ಸುಬ್ರಹ್ಮಣ್ಯ ಶರ್ಮರವರು. ಈ ಒಂದು ಪದ್ಯ ಭಾಗದಲ್ಲಿ ಆನೆ ಬಂದಿತ್ತು ಅಣ್ಣ ಆನೆ ಬಂದಿದ್ದು, ಹಬ್ಬದ ದಿನವೇ ಸುಬ್ಬನ ಮನೆಗೆ ಆನೆ ಬರುತ್ತೆ. ಒಂದು ಹಬ್ಬದ ದಿನ ಸುಬ್ಬನ ಮನೆಗೆ ಆನೆ ಬರುತ್ತೆ. ಆಗ ಅಪ್ಪನು ಕೊಟ್ಟ ತೆಂಗಿನಕಾಯಿನ ಗುಳುಮ್ಮು ನುಂಗಿತ್ತು. ಸುಬ್ಬನ ಮನೆಗೆ ಆನೆ ಬಂದಿದ್ದಕ್ಕೆ ಸುಬ್ಬರಪ್ಪ ಏನು ಮಾಡ್ತಾನೆ, ತೆಂಗಿನಕಾಯಿನ ಕೊಡುತ್ತಾನೆ. ಆಗ ಆ ಆನೆ ಏನು ಮಾಡುತ್ತೆ, ಗುಳುಕ್ಕು ನುಂಗ್ತತೆ. ಹಾಗೆ ಅಮ್ಮನು ಕೊಟ್ಟ ಬೆಲ್ಲದ ಉಂಡೆ ಗುಳುಮ್ಮು ಆಗಿತ್ತು. ಅಮ್ಮನು ಕೊಟ್ಟಂತಹ ಬೆಲ್ಲದ ಉಂಡೆಯನ್ನು ಆನೆ ಗುಳುಮ್ಮು ನುಂಗುತ್ತು. ಮತ್ತು ಆನೆಗೆ ಉದ್ದ ಸೊಂಡಿಲು ಮತ್ತು ಸಣ್ಣ ಕಣ್ಣು ಬೆಳ್ಳಗೆ ಕೂಡಿತ್ತು, ಅಂದರೆ ಬೆಳ್ಳಗೆ ಇತ್ತು. ದಪ್ಪನೆ ಕಾಲು ಅಗಲದ ಕಿವಿ, ದಪ್ಪು ಕಾಲುಗಳು ಅಗಲವಾದ ಕಿವಿ ಮತ್ತು ಮೋಟು ಬಾಲ ಇತ್ತು. ಆನೆಗೆ ಏನಿತ್ತು, ಮೋಟು ಬಾಲ ಇತ್ತು. ಕಾಲಿಗೆ ಗೆಜ್ಜೆ ಕೊರಳಲ್ಲಿ ಗಂಟೆ, ಕಾಲಿಗೆ ಗೆಜ್ಜೆ ಕಟ್ಕೊಂಡಿತ್ತು ಮತ್ತು ಕೊರಳಲ್ಲಿ ಗಂಟೆ ಹಾಕ್ಕೊಂಡಿತ್ತು. ಈ ಥರ ಹಬ್ಬದ ದಿನ ಆನೆ ಬಂದಿತ್ತು. ಮತ್ತು ಮೈ ಮೇಲೆಲ್ಲ ಚಿನ್ನದ ಬಟ್ಟೆ ಪಳಪಳ ಹೊಳೆದಿತ್ತು. ಮೈ ಮೇಲೆ ಚಿನ್ನದ ಬಟ್ಟೆ ತುಂಬ ಸುಂದರವಾಗಿ ಕಾಣುತ್ತಿತ್ತು. ಹೆಜ್ಜೆಯ ಮೇಲೆ ಹೆಜ್ಜೆ ಇಟ್ಟು, ಅಂದರೆ ಮೊದಲನೇ ಹೆಜ್ಜೆ ಇಟ್ಟಾಗ ಮತ್ತು ಹಿಂದನೇ ಹೆಜ್ಜೆಯು ಅದರ ಅಂತೆಯೇ ಹೆಜ್ಜೆಯ ಮೇಲೆ ಹೆಜ್ಜೆಯನ್ನಿಟ್ಟು ಆನೆ ಬರುತ್ತಿತ್ತು. ಮತ್ತು ನೀರಿಗೆ ಇಳಿದು ಸೊಂಡಿಲು ಬಡಿದು ಜಳಕ ಮಾಡಿತು, ಅದು ನೀರಿಗಿಳಿತು. ಹಾಗೆ ಸೊಂಡಿಲ ಬಳಿದು ಸ್ನಾನವನ್ನು ಮಾಡಿತ್ತು. ಜಳಕ ಅಂದರೆ ಸ್ನಾನನ ಮಾಡಿತ್ತಂತೆ.
ಹೊಟ್ಟೆ ಗುಡಾಣ ಕೇಳೋ ಜಾಣ ಅಂದರೆ ಹೊಟ್ಟೆ ತುಂಬ ದೊಡ್ಡದು. ಗುಡಾಣ ಅಂದರೆ ತುಂಬ ದೊಡ್ಡದು. ನೋಡು ಇದರ ಹೊಟ್ಟೆ ಎಷ್ಟು ದೊಡ್ಡದಾಗಿದೆ. ಅಂಥ ದೊಡ್ಡ ಆನೆ ಬಂದಿದೆ. ಕೆಳಕ್ಕೆ ಬಗ್ಗಿ ಸೊಂಡಿಲು ಎತ್ತಿ ಸಲಾಮು ಮಾಡಿತು. ಕೆಳಕ್ಕೆ ಬಗ್ಗಿ ನಮಸ್ಕಾರ ಮಾಡಿ ಸೊಂಡಿಲ ಎತ್ತಿ ಸಲಾಮು ಅಂದರೆ ನಮಸ್ಕಾರ ಸಲಾಮು ಮಾಡುತ್ತಂತೆ. ಬನ್ನಿರಿ ಮಕ್ಕಳೇ ಸವಾರಿ ಮಾಡಿ ಎಂದು ಕರೆಯಿತು. ನೀವೆಲ್ಲರೂ ಬನ್ನಿ ನನ್ನ ಜೊತೆ ಸವಾರಿ ಮಾಡಿ ಅಂತ ಕರೆದಿತ್ತಂತೆ. ಮಕ್ಕಳನ್ನೆಲ್ಲ ಕೂರಿಸಿಕೊಂಡು ಸವಾರಿ ಹೊಡೆದಿತ್ತು. ಮಕ್ಕಳನ್ನೂ ಆನೆ ಮೇಲೆ ಕೂರಿಸ್ಕೊಂಡು ಸವಾರಿ ಹೊರಟಿತ್ತು. ಆನೆ ಯಾವ ದಿನದಂದು ಮನೆಗೆ ಬಂದಿತ್ತು? ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ನೋಡೋಣ. ಆನೆ ಯಾವ ದಿನದಂದು ಮನೆಗೆ ಬಂದಿತ್ತು? ಆನೆ ಸುಬ್ಬನ ಮನೆಗೆ ಹಬ್ಬದ ದಿನದಂದು ಬಂದಿತ್ತು. ಆನೆ ಹಬ್ಬದ ದಿನದಂದು ಮನೆಗೆ ಬಂದಿತ್ತು. ಎರಡನೇ ಪ್ರಶ್ನೆ, ಯಾರ ಮನೆಗೆ ಆನೆ ಬಂದಿತ್ತು? ಅಂದರೆ ಯಾರ ಅನ್ನತ್ತಾಗೆ ಏನು ಬರೀಬೇಕು? ಸುಬ್ಬನ ಮನೆಗೆ ಆನೆ ಬಂದಿತ್ತು. ಆನೆಗೆ ಅಮ್ಮ ಏನನ್ನು ಕೊಟ್ಟಳು? ಆನೆಗೆ ಅಮ್ಮ ಬೆಲ್ಲದ ಉಂಡೆಯನ್ನು ಕೊಟ್ಟರು. ನೆಕ್ಸ್ಟ್ ಪ್ರಶ್ನೆ, ಆನೆಯ ಕಾಲಿಗೆ ಏನನ್ನು ಕಟ್ಟಲಾಗಿತ್ತು? ಆನೆಯ ಕಾಲಿಗೆ ಗೆಜ್ಜೆ ಕಟ್ಟಲಾಗಿತ್ತು. ಆನೆಯು ಹೇಗೆ ಜಳಕ ಮಾಡಿತ್ತು? ಆನೆ ನೀರಿಗೆ ಇಳಿದು ಸೊಂಡಿಲು ಬಡಿದು ಜಳಕ ಮಾಡಿತ್ತು. ಆನೆಯು ಹೇಗೆ ಸಲಾಮು ಮಾಡಿತ್ತು? ಕೆಳಕ್ಕೆ ಬಗ್ಗಿ ಸೊಂಡಿಲು ಎತ್ತಿ ಸಲಾಮು ಮಾಡಿತ್ತು. ಕೆಳಕ್ಕೆ ಬಗ್ಗಿ ಸೊಂಡಿಲು ಎತ್ತಿ ಸಲಾಮು ಮಾಡಿತ್ತು. ಹೇಗೆ ಅನ್ನತಗೆ ಉತ್ತರ ಬರೀಬೇಕು. ಏಳನೇ ಪ್ರಶ್ನೆ, ಆನೆಯು ಮಕ್ಕಳನ್ನು ಕರೆದುಕೊಂಡು ಎಲ್ಲಿಗೆ ಹೊರಟಿತ್ತು? ಆನೆಯು ಮಕ್ಕಳನ್ನು ಕರೆದುಕೊಂಡು ಮಕ್ಕಳನ್ನೆಲ್ಲ ಕೂರಿಸಿಕೊಂಡು ಸವಾರಿ ಹೊರಟಿತ್ತು. ನೋಡಿ, ಇಷ್ಟು ಪ್ರಶ್ನೆಗಳಿಗೆ ಉತ್ತರ.